ನಾನು ಜಾನಿಬಾಯಿ ಬಗ್ಗೆ ಒಂದು 4 ಮಾತಾಡ್ತೀನಿ. ಜಾನಿಬಾಯಿ ಹೋಗಿರೋದು ನಮಗೆಲ್ಲ ದುಃಖಕರವಾದ ವಿಷಯ. ಆದರೆ ಒಂದಲ್ಲ ಒಂದಿನ ನಾವೆಲ್ಲ ಸಾಯ್ತೀವಿ ಅನ್ನೋ ಸತ್ಯ ನಮಗೆ ತಿಳಿದಾಗ ನಮ್ಮನ್ನು ನಾವು ಸಮಾಧಾನ ಮಾಡ್ಕೊಳ್ಳೇಬೇಕು. ನಿನ್ನೆ ನಮ್ಮ ಜಾನಿಬಾಯಿ ಸತ್ತೋದ್ರು, ನಾಳೆ ನಮ್ಮ ಗೌಡ್ರು ಸತ್ತು ಹೋಗ್ಬೋದು, ನಾಡಿದ್ದು ಗೌಡ್ರು ಸಾಯಕ್ಕೆ ಮುಂಚೆ ನಂಗೆ ಸಂಬಳ ಕೊಡ್ಲಿಲ್ವಲ್ಲ ಅನ್ನೋ ಕೊರ್ಗಿ ನಮ್ಮ 30 ಮಿಲ್ಲೆನೂ ಸಾಯ್ಬೋದು. ಅದು ನೋಡಿದ ಕೊರ್ಗಲ್ಲಿ ನಮ್ಮ ರಾಕಿ ಶಾಕ್ ತಗೊಂಡು ಸತ್ತು ಹೋಗ್ಬೋದು. ನಮ್ಮ ಏರಿಯಾ ಗಂಡಸರೆಲ್ಲ ಸತ್ತೋದ್ರಲ್ಲ ಅನ್ನೋ ಕೊರ್ಗಲ್ಲಿ ನಮ್ಮ ಡ್ಯಾನ್ಸರ್ ಸರೋಜಾನೂ ಸತ್ತು ಹೋಗ್ಬೋದು. ಆಮೇಲೆ ನಮ್ಮ ಪಾರು ಅವರು ನಮ್ಮ ಭಾವ ಅಕ್ಕನ ಮಗನ್ ನೋಡ್ದೇನೆ ಸತ್ತು ಹೋಗ್ಬಿಟ್ರಲ್ಲ ಅಂತ ಯೋಚನೆ ಮಾಡಿ ಯಮಲೋಕಕ್ಕೆ ಸೇರ್ಬೋದು. ಇನ್ನು ನಮ್ಮ ಮಧುರ ಅವರು ಎಲ್ಲರೂ ಸತ್ತು ಹೋಗಿ ನಾಳೆ ನನ್ನನ್ನು ಯಾರು ಮಾತಾಡ್ಸೋರಿಲ್ಲ ಅಂತ ಕೊರ್ಗಿ ಸತ್ತು ಹೋಗ್ಬೋದು. ಆ ವಿಷಯ ಕೇಳಿ ಚಿಕ್ಕಪ್ಪ ಎದೆ ಹೊಡ್ಕೊಂಡು ಅಲ್ಲೇ ಸತ್ತು ಹೋಗ್ಬೋದು. ಇನ್ನು ನಮ್ಮ ಅವರು ಎಲ್ಲರೂ ಸತ್ತು ಹೋದ್ಮೇಲೆ ನಾನು ಯಾರಿಗಪ್ಪ ಪಾಲಿಸಿ ಮಾಡಿಸ್ಲಿ ಅಂತ ಸೂಸೈಡ್ ಮಾಡ್ಕೊಂಡು ಸತ್ತು ಹೋಗ್ಬೋದು. ನಮ್ಮ ಡಾಕ್ಟ್ರು ಅವ್ರ ಆಸ್ಪತ್ರೆಗೆ ಯಾರು ಪೇಷಂಟ್ ಬರಲಿಲ್ಲ ಅಂತ ಅವ್ರಿಗವರೇ ಇಂಜೆಕ್ಷನ್ ಕೊಟ್ಕೊಂಡು ಸತ್ತು ಹೋಗ್ಬೋದು. ಇನ್ನು ನಮ್ಮ ಕುಳ್ಳ ಪ್ರೇಮ್ ಕುಡಿಯೋದಕ್ಕೆ ಯಾರು ಜೊತೆಗಾರರಿಲ್ಲ ಅಂತ ಕುಡಿಯೋ ಎಣ್ಣೆಲಿ ಟಿಕ್ ಪೆಟ್ಟಿ ಬರ್ಸ್ಕೊಂಡು ಕುರ್ಚ್ ಹತ್ತು ಹೋಗ್ಬೋದು. ಅದಕ್ಕೆ ಯಾರು ಬೇಜಾರು ಮಾಡ್ಕೋಬಾರ್ದು. ಕೆಕ್ಕಬುಲ್ಲ ಎಲ್ಲರಿಗೂ ನನ್ನ ಕಾರಣ ಹೇಳು ಸಾಯಿಸ್ಬಿಟ್ಟೆ. ನೀ ಏನ್ ಭೂಮಿ ಮೇಲೆ ಹಂಗೆ ಗುಂಟ ಹೊಡ್ಕೊಂಡ್ ಬದಿಕಂಡಯ್ಯ? ಇಲ್ಲ ಗೌಡ್ರೆ, ನನ್ನ ತಲೆಯಲ್ಲಿ ಕೂದಲು ಬರ್ಲಿಲ್ಲ ಅಂತ ಒಂದಲ್ಲ ಒಂದಿನ ನಾನು ಸಾಯ್ತೀನಿ. ಅಪ್ಪ ಬಾಂಡ್ಲಿ, ಬಜೆಟ್ ಲಿಸ್ಟ್ ಓದ್ದಂಗೆ ನಮ್ಮೆಲ್ಲರೂ ಸಾವಿನ ಲಿಸ್ಟ್ ಓದಿದ್ ಸಾಕು. ಹೋಗಿ ಕೂತ್ಕೊಳ್ಳಪ್ಪ. ಪಾರು, ನಾನು ಜಾನಿ ಬಗ್ಗೆ ನೀನಾದ್ರೂ 4 ಒಳ್ಳೆ ಮಾತಾಡು. ಆಯ್ತು ಮಧುರ. ಯಾನು ಅಂತ ಹೇಳಿ ಮಧುರವ್ರೆ, ನಮ್ಮ ಬಾಬಾ ಎಷ್ಟ್ಕಿಂತ ಉಗ್ಗಿದ್ರು ಒರೆಸ್ಕೊಂಡ್ ನಮ್ಮ ಮಟ್ಟಿಗೆ ಕಾಫಿ ಕುಡಿಯಕ್ ಬರೋರು. ಇನ್ಮ್ಯಾಕ್ ಯಾರು ನಮ್ಮ ಮಟ್ಟಿಗೆ ಹಂಗ್ ಬಂದರು? ಬಾರೋರೆ, ಅದಕ್ಕೆಲ್ಲ ನೀವು ತಲೆ ಕೆಡಿಸ್ಕೋಬೇಡಿ. ಗೌಡ್ರು ನಮ್ಗೆ ಉಗಿಯೋದಲ್ಲ, ಅಟ್ಟ ಆಡ್ಸ್ಕೊಂಡು ಹೊಡೆದ್ರು ನಾವು ನಿಮ್ಮ ಮನೆಗೆ ಊಟಕ್ಕೆ ಬರ್ತೀವಿ. ಅಡ ಉಮ್ಮತ್ತೂರು ಮಿಳ್ಳೆ, ವರ್ಷ ಪೂರ್ತಿ ಉಣ್ಣೋದಿದ್ದೇ ಅದೇ. ಹೋಗ ಅಣ್ಣಯ್ಯಪ್ಪನವ್ರ ಬಗ್ಗೆ ಒಂದು 4 ಒಳ್ಳೆ ಮಾತಾಡು. ಸರಿ ಗೌಡ್ರೆ. ಜಾನಿ ಅಣ್ಣ ನಮ್ಮ ದಂಡಪಿಂಡ ಸಂಘಕ್ಕೆ ಅಧ್ಯಕ್ಷರಾಗಿದ್ರು. ಕೆಲಸ ಮಾಡದೇ ಇದ್ರು ಹೆಂಡತಿ ದುಡ್ಡ ಮೇಲೆ ಹೇಗೆ ಬದುಕ್ಬೋದು ಅನ್ನೋದನ್ನ ಅವರಿಂದ ತಿಳ್ಕೊಂಡಿದ್ವಿ. ಅಂತ 4 ಮಹಾಗುರುನ ಕಳ್ಕೊಂಡಿದ್ದು ನನಗೆ ದುಃಖ ತಂದಿದೆ. ಅಪ್ಪ, ಬರಗಾಲದಲ್ಲಿ ತುಂಬಾ ಅಳಕ್ ಹೋಗ್ಬೇಡ, ಆಮೇಲೆ ಬತ್ತೋಗಿರೋ ಬೋರಲ್ಲೂ ನೀರು ಬಂದ್ಬಿಡುತ್ತೆ. ಹೋಗಿ ಕೂತ್ಕೊಳ್ಳಪ್ಪ. ನನ್ನ ಮಗನ ಬಗ್ಗೆ ಪ್ರೀತಿಯಿಂದ 2 ಮಾತಾಡೋ ಆಪ್ತರು ಯಾರು ಇಲ್ವೇನ್ರಪ್ಪ? ನಾನಿದ್ದೀನಿ. ಜಾನಿ ನನಗೆ ಬೆಳೆ ಆಗಿರ್ಲಿಲ್ಲ, ಒಳ್ಳೆ ಸಾಲಗಾರನು ಆಗಿದ್ದ. ಜಾನಿ, ಇವನ ಹತ್ರ 5 ಲಕ್ಷ ಸಾಲ ಮಾಡಿದಿರಾ? ಅದು ದೇವರಾಣೆಗೂ 1 ಲಕ್ಷದ ಮೇಲೆ 1 ರೂಪಾಯಿನೂ ಸಾಲ ಮಾಡಿಲ್ಲಮ್ಮ. ಈ ಕುಳ್ಳನ ಮಗ ಸುಳ್ಳು ಹೇಳ್ತಿದ್ದಾನೆ. 5 ಲಕ್ಷ ಕೊಟ್ಟಿಲ್ಲ ಅಂತ ನನಗೆ ದುಃಖ ಆಗ್ತಾ ಇಲ್ಲ, ಆದ್ರೆ 5 ಲಕ್ಷ ತಲೆ ಮೇಲೆ ಹಾಕೊಂಡು ಹೋಗ್ತಾ ಇದ್ದಾನಲ್ಲ, ಅದು ದುಃಖ ತಡ್ಕೊಳಕ್ ಆಗ್ತಾ ಇಲ್ಲ. ಅಪ್ಪ ಗುಂಡು ಬದ್ನೆಕಾಯಿ, ಗೆಳೆಯ ಅನ್ಕೊಂಡು ಚಪ್ಪಲಿಗೆ ಶಾಲ್ ಸುತ್ಕೊಂಡು ಹೊಡೆದಂಗೆ ಮರ್ಯಾದೆ ತೆಗೆದ್ಬಿಟ್ಟಲ್ಲಪ್ಪ. ಬಿಸಿ ಬಾಣ್ಲೆ ಮೇಲೆ ಕೂರ್ಸಿ ತಣ್ಣಗಿರು ಅಂತ ಹೇಳಿದ್ರೆ ಹೆಂಗ್ ತಣ್ಣಗಿರಕ್ಕಾಯ್ತು? ಪಾರೋರೆ, ನಾನು ಸತ್ತಿರೋದು ನಿಮಗೆ ಸ್ವಲ್ಪನೂ ಬೇಜಾರಿಲ್ವಾ? ಬೇಜಾರಾಗಿರೋದಕ್ಕೆ ತಾನೇ ಎಲ್ರೂ ಒತ್ತರನೇ ನಿಮ್ಮ ಮಟ್ಟಿಗೆ ಬಂದು ಶ್ರದ್ಧಾಂಜಲಿ ಮಾಡಿದ್ದು. ನೀವೇನೋ ಶ್ರದ್ಧಾಂಜಲಿ ಹೇಳಿ ಬಂದ್ಬಿಟ್ರಿ, ಆದ್ರೆ ನಿಮ್ಮನ್ನೆಲ್ಲ ಬಿಟ್ಟು ನಾನು ಇಷ್ಟು ಬೇಗ ಸಾಯಬಾರ್ದಿತ್ತು ಅಂತ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ? ಬೇಜಾರ್ ಮಾಡ್ಕೊಂಬೇಡಿ ಜಾನಿಯವ್ರೆ, ಯಮಂತವ ಮಾತಾಡ್ಕೊಂಡು ಇನ್ನೊಂದು ಜನ್ಮ ಎತ್ತು ಬನ್ನಿ. ಇಷ್ಟು ಬೇಗನಾ? ಇಲ್ಲ ಪಾರೋರೆ, ಅಲ್ಲಿ ನನ್ನ ಥರನೇ ಅರ್ಧ ವಯಸ್ಸಿಗೆ ಸತ್ತಿರೋ ತುಂಬ ಜನ ಹುಡುಗಿರು ಮೋಹಿನಿಯರಾಗಿದ್ದಾರೆ. ಅವ್ರ ಜೊತೆ ಸ್ವಲ್ಪ ದಿನ ಮಜಾ ಮಾಡಿಕೊಂಡು ಆಮೇಲೆ ಬರ್ತೀನಿ. ಸರಿ, ನಿಮ್ಗೆ ಹೆಂಗಿಷ್ಟನೋ ಹಂಗೆ ಮಾಡಿ. ಪಾರೋರೆ, ನಾನು ಸತ್ತು ಆತ್ಮ ಆಗಿರೋದಕ್ಕೆ ವಿಶೇಷವಾದ ಶಕ್ತಿ ಬಂದಿದೆ. ನೀವು ನಾನು ಹೇಳ್ದಾಗ ಕೇಳಿದ್ರೆ ನೀವಿಷ್ಟಪಡೋರು 100 ವರ್ಷ ಚೆನ್ನಾಗಿರ್ತಾರೆ. ಹಂಗ ಯಾನಂತ ಹೇಳ್ಬೇಕು? 3 ಸಲ ನನಗೆ ಐ ಲವ್ ಯು ಅಂತ ಹೇಳಬೇಕು. ನಾನ್ ನಿಮ್ಗೆ ಹಂಗೆಲ್ಲ ಹೇಳ್ಬೇಕಾ? ನಾನ್ ಹೇಳಕ್ಕಿಲ್ಲ. ಸತ್ತಿರೋ ನನಗೆ ನೀವು ಹೇಗೆ ಹೇಳಿದ್ರು ಏನೂ ಆಗಲ್ಲ ಪಾರು ಅವರೇ. ನೀವು ಇಷ್ಟಪಟ್ಟಿರೋರು ಚೆನ್ನಾಗಿರ್ಬೇಕು ಅಂದರೆ ಹೇಳಲೇಬೇಕು. ಸರಿ, ಹೇಳ್ತೀನಿ. ಐ ನೋ ಯು. ಪಾರು ಅವರೇ, ಅದು ಐ ನೋ ಯು ಅಲ್ಲ, ಐ ಲವ್ ಯು. ಹೇಳಿದ್ರೆ ಜಾಡ, ಅದೇ 3 ಸಲ. ಪಾರು ಅವರೇ, ಹಾಗೆಲ್ಲ ಹೇಳಬಾರ್ದು, ಒಂದ್ಸಲ ಸರಿಯಾಗಿ ಹೇಳಿ. ಹೇಳಿದ್ರೆ ಹೊಂಟೋದಿರಿಯಾ? ಖಂಡಿತ ಹೋಗ್ತೀನಿ.
ತಿಟ್ಟುವಾಗ್ಲೂ ಖಂಡಿತ. I love you. I love you. I love you. ದೇವ್ರೇ, ಪಾರೋರು ನಾಟಕದಲ್ಲಾದ್ರೂ ಐ ಲವ್ ಯು ಅಂತ ಹೇಳಿದ್ರಲ್ಲ, ಈ ಜನ್ಮಕ್ಕಿಷ್ಟು ಸಾಕು. ಐ ಲವ್ ಯು ಪಾರೋರೇ. ಜಾನಿ ಅವರೇ 1 2 3 ಮಾಯ್ಕರ ಇನ್ನೊಂದ್ಕಿಂತ ಮತ್ತೆ ಜಾನಿ ಅವ್ರ ತಯ್ಯ ಬರದ್ ಬೇಡಪ್ಪ. ಈ ಜಾನಿಗೆ ಒಂದು ಸ್ವಲ್ಪನೂ ಬುದ್ಧಿ ಇಲ್ಲ. ನಾನು ಸತ್ತಿರೋ ಥರ ನಾಟಕ ಮಾಡ್ತೀನಿ ಅಂತ ಹೇಳಿ ಊರವ್ರು ಸುತ್ತಿದ್ದಾರೆ. ಇವ್ರು ಯಾರ್ದಾದ್ರೂ ಕೈ ಸಿಕ್ಕಾಕೊಂಡು ವಿಷಯ ಕೂತಿದ್ರೆ ಏನಪ್ಪ ಮಾಡೋದು? ಮಧು, ನಾನು ದೆವ್ವ ಅಲ್ಲಮ್ಮ, ಜಾನಿ. ಅದಕ್ಕೆ ಕಿರ್ಚಿದ್ದು. ಮತ್ತಿನ್ನೇನ್ ಜಾನಿ, ಈ ರೀತಿ ಬಿಕಾರವಾಗಿ ನಿಂತಿದ್ರೆ ಭಯ ಆಗಲ್ವಾ? ಮಧು, ನಿನಗೆ ಭಯ ಆಗುತ್ತೋ ಇಲ್ವೋ ಅಂತ ಟೆಸ್ಟ್ ಮಾಡಕ್ಕೆ ರೀತಿ ಮಾಡಿದೆ. ನಿಮ್ಗೆಲ್ಲದ ತಲೆ ಕೆಟ್ಟಿದ್ಯಾ? ಬೇಜಾರು ಆಗ್ಬೇಡಮ್ಮ, ನಾನು ಸುಮ್ಮನೆ ತಮಾಷೆಗೆ ಹಂಗೆ ಮಾಡಿದ್ದು. ಇದ್ರಲ್ಲಿ ಏನ್ ತಮಾಷೆ? ಸಾರಿ, ಐ ಆಮ್ ವೆರಿ ಸಾರಿ. ನಿಮ್ ಸಾರಿ ಎಲ್ಲ ನಂಗೆ ಬೇಕಾಗಿಲ್ಲ. ನೀವು ಈ ರೀತಿ ಓಡಾಡ್ತಿರೋದನ್ನ ಯಾರಾದ್ರೂ ನೋಡಿದ್ರೆ ನಮ್ ಪ್ಲಾನ್ ಎಲ್ಲ ಹಾಳಾಗಲ್ವಾ? ಪ್ಲಾನ್ ಹಾಳಾಗಬಾರ್ದು ಅಂತಾನೆ ನಾನು ಈ ಗೆಟಪ್ಪಲ್ಲಿ ಓಡಾಡ್ತಿರೋದು. ಏನ್ ನಿಮ್ಮ ಮಾತಿನ ಅರ್ಥ? ಮಧು, ಜನರ ದೃಷ್ಟಿಲಿ ನಾನು ಈಗಾಗಲೇ ಸತ್ತೋಗಿದ್ದೀನಿ. ನಾನು ಈ ವೇಷದಲ್ಲಿ ಓಡಾಡೋದ್ರಿಂದ ಜಾನಿ ಆತ್ಮ ಅನ್ಕೋತಾರೆ. ಆಗ ನಾನು ಸತ್ತಿರೋದು ನಿಜ ಅಂತ 200% ಕನ್ಫರ್ಮ್ ಆಗುತ್ತೆ. ಗುಡ್ ಐಡಿಯಾ. ನಾನು ಈ ರೀತಿ ಯೋಚನೆ ಮಾಡಿರ್ಲಿಲ್ಲ. ಅದಕ್ಕೆ ನಾನು ಯೋಚನೆ ಮಾಡಿ ಇಡೀ ಏರಿಯಾದಲ್ಲೆಲ್ಲ ಒಂದು ರೌಂಡ್ ನೋಡ್ಕೊಂಡ್ ಬಂದಿದ್ದೀನಿ. ಜಾನಿ, ನಿಮ್ಮನ್ನ ಈ ಗೆಟಪ್ ಅಲ್ಲಿ ನೋಡ್ತಿದ್ರೆ ನಂಗೆ ಏನ್ ಅನ್ನಿಸ್ತಿದೆ ಗೊತ್ತಾ? ಏನು ಅನಿಸ್ತಾ ಇದೆ? ನಿಮಗೆ ಯಾವ್ದ್ಯಾವ್ದೋ ಗೆಟಪ್ ಹಾಕ್ಸಿದ್ದೆ, ಬಟ್ ಯಾವತ್ತೂ ದೆವ್ವ ಗೆಟಪ್ ಹಾಕ್ಸಿರ್ಲಿಲ್ಲ. ಈ ಗೆಟಪ್ ಅಲ್ಲಿ ನೀವು ತುಂಬಾ ರೊಮ್ಯಾಂಟಿಕ್ ಆಗಿ ಕಾಣಿಸ್ತಿದ್ದೀರ. ಥ್ಯಾಂಕ್ ಯು ಸೋ ಮಚ್ ಮಧು. ಆದ್ರೆ ನಾನು ರೊಮ್ಯಾಂಟಿಕ್ ಮೂಡಲ್ ಇಲ್ಲ, ಪಾಲಿಸಿ ದುಡ್ಡನ್ನ ತಗೊಳ್ಳೋ ಮೂಡಲಿದ್ದೀನಿ. ಆ ದುಡ್ಡು ಇಷ್ಟು ಬೇಗ ಬರಲ್ಲ. ವೆರಿಫಿಕೇಶನ್ ಆಗ್ತಿದೆ, ಪ್ರೋಸೆಸ್ ಮುಗಿದ್ಮೇಲೆ ಬರುತ್ತೆ. ಅದು ತುಂಬಾ ದಿನ ಈ ನಾಟಕ ಮಾಡಕ್ ಆಗಲ್ಲಮ್ಮ. ಆದಷ್ಟು ಬೇಗ ಆ ಏಜೆಂಟ್ ಹತ್ರ ಮಾತಾಡಿ ದುಡ್ಡು ಬರೋ ಹಾಗೆ ಮಾಡು. ಸರಿ. ಮಲ್ಕೊಳಕ್ ಹೋಗ್ತಿದ್ರ ಜಾನಿ? ಹೌದಮ್ಮ. ನಾನು ಜಾನಿ ಅಲ್ಲ, ಜಾನಿ ದೆವ್ವ. ನನ್ನ ಕಷ್ಟ ನನ್ಗಾದ್ರೆ ಇವಳು ಒಂಥರ. ಲೇ ಉಮ್ಮತ್ತೂರ್ ಮಿಳ್ಳೆ, ಜಾನಿ ಬಾಯಿಗೆ ಇಷ್ಟು ಬೇಕು ಸಾವು ಬರಬಾರ್ದಾಗಿತ್ತು ಕಣ. ಹೌದು, ನಿನ್ನಂತ ವೇಸ್ಟ್ ಬಾಡಿಗಳೇ ಭೂಮಿ ಮೇಲೆ ಇನ್ನೂ ಬದುಕಿರ್ಬೇಕಾದ್ರೆ ಪಾಪ ಆ ಜಾನಿ ಅಣ್ಣನ ಯಮ ಯಾಕೆ ಇಷ್ಟು ಬೇಕು ಕರ್ಸ್ಕೊಂಡ? ನಿನ್ ಡೀಟೇಲ್ಸ್ ತಗೊಂಡು ನಿನ್ನ ಮೇಲ್ ಕರ್ಸ್ಕೊಳಕ್ಕೆ. ಹಾ, ನನ್ನ ಹಂಗೆಯಾ? ಹೌದು ಕಣ, ನನಗೆ ಅವ್ರದ್ದು ಅವ್ರಿಗೆ ಕೊಟ್ಟೆ ಅಭ್ಯಾಸ. ಓ ರೀ ಗೌಡ್ರೆ, ಗೌಡ್ರೆ ಗೌಡ್ರೆ ಬ್ರೇಕ್ ಇಲ್ಲ, ಬ್ರೇಕ್ ಇಲ್ಲ. ಒಡ್ಡೇತವ ನನಗೆ ಕೂತಿರ್ಯಾ? ಇದು ನಮ್ ತಪ್ಪೇನಿದೆ ಗೌಡ್ರೆ, ನಾವು ಜೋರ ಕೂಗೋತಾ ಇಲ್ವಾ ಬ್ರೇಕ್ ಇಲ್ಲ ಅಂತ? ಸೈಡ್ ಹೋಗ್ತಾನೆ. ನೀವು ಕೂಕರ್ಯಾ? ಬರೀ ಕೂಕಳದಲ್ಲ, ಗಂಟು ಕಿರ್ಚಿದ್ರು ಸುಮ್ಮನೆ ಬರ್ತಿರಲ್ಲ. ಏನಾಗೈತೆ ನಿಮ್ಗೆ? ಯಾನ್ ಮಾಡೋದಡ ಉಮ್ಮತ್ತೂರ್ ಮಿಳ್ಳೆ. ಅಣ್ಣಯ್ಯಪ್ಪನವರು ಸತ್ತೋದಂಗಿಂದ ನನ್ನ ಮನ್ಸು ಹಿಡ್ತದಲ್ಲೇ ಇಲ್ಲ. ಯಾಕೆ ಗೌಡ್ರೆ, ನೀವು ಜಾನಿ ಬಾಯಿನ ಅಷ್ಟೊಂದು ಮಿಸ್ ಮಾಡ್ಕೋತಾ ಇದ್ದೀರಾ? ಹ್ಞೂ ಕಡಕ್ಕೆ ಕಬೂಲ. ಅಣ್ಣಯ್ಯಪ್ಪನವ್ರನ್ನ ಮರೆಯೋಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಮರೆಯೋಕ್ಕೆ ಆಯ್ತಾ ಇಲ್ಲ. ಹಂಗಾರೆ ನೀವು ಸತ್ತೋಗ್ಬಿಡಿ, ಸ್ವರ್ಗದಲ್ಲಿ ಜಾನಿ ಅಣ್ಣ ಸಿಗ್ತಾರೆ, ಇಬ್ರು ಕೂಡ ಸೆಟ್ಲ್ ಆಗ್ಬಿಡಿ. ನೀನು ದೌಡ ಹೊಡ್ಕೊಂಬಿಟ್ಟಿದೆ ಕೊಟ್ಟೆತ್ತದೆ. ನನ್ನೇ ಸತ್ತೋಗು ಅಂದಯ್ಯ. ನಾನು ಸತ್ತೋಗ್ಬಿಟ್ರೆ ಮಧುರ ಅವ್ರನ್ನೆರಡ ನೋಡ್ಕೊಂಡ್ರು. ಗೌಡ್ರೆ, ನೀವ್ಯಾಕೆ ಮಧುರ ಅವ್ರು ನೋಡ್ಕೋಬೇಕು? ಅವ್ರನ್ನ ಅವ್ರು ನೋಡ್ಕೋತಾರ ಬಿಡಿ. ಮೀಸ ಕೆಳರೆ ತಗೋತದೆ ಬಿಟ್ಟಿದ್ನೆ. ಅವ್ರನ್ನ ಅವ್ರು ನೋಡ್ಕೊಳಕ್ಕೂ ನಾನು ಅಣ್ಣಯ್ಯಪ್ಪನವ್ರ ಸ್ಥಾನದಲ್ಲಿ ನಿಂತ್ಕೊಂಡು ನೋಡ್ಕೊಳಕ್ಕೂ ಶಾನೆ ವ್ಯತ್ಯಾಸ ಅದೇ. ದೇವಾದ ದೇವತೆಗಳನ್ನು ಆಹ್ವಾನ ಮಾಡಿ ಶಕ್ತಿ ತುಂಬಿರುವಂಥ ಯಂತ್ರ ಇದು. ಕೊಡಿ ಐನೋರೇ. ಹಾಂ, ನಿನ್ನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು 5,000 ರೂಪಾಯಿನ ನನಗೆ ಕೊಡು, ಯಂತ್ರನ ನಿನಗೆ ಕೊಡ್ತೀನಿ. ನೀವ್ಯಾವಾಗ ಬಂದ್ರಿ? ಏನು ಗೊತ್ತಿಲ್ದ ಮುಗ್ಧ ಬಾಲಕ. ನೀವು ಪಾರ್ವರ್ ಕೈ ಹಿಡ್ಕೊಂಡು ರೂಮ್ ಒಳಗೆ ಕರ್ಕೊಂಡು ಹೋಗ್ತಿದ್ರಲ್ಲ, ಆಗ್ಲೇ ಬಂದೆ. ಪಾರ್ವರ್ಗೆ ಗೌಡ್ರು ಮೋಡಿ ಮಾಡಿ ಕೈ ಹಿಡ್ಕೊಂಡು ರೂಮ್ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ರು. ಅಷ್ಟ್ರಲ್ಲಿ ನಾನು ಸರಿಯಾದ ಟೈಮ್ ಎಂಟ್ರಿ ಕೊಟ್ಟು ಆಗ್ತಿದ್ದು ದೊಡ್ಡ ಅನಾಹುತನ ತಪ್ಪಿಸ್ಬಿಟ್ಟೆ.